ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ದುನಿಯ ನಮ್ಮದು ಕಾಮದ ದಿನವೋ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಣಿಯ ಖಾಯಂ ಜಾಗ ಯಾರು ಬಂದರು ನಂಬಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಯಲ್ಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ನೀರಿನ ಸ್ವಪ್ನವು ನೋಡ ನಾಳೆಯ ಭರವಸೆ ಬೇಡ ನೀರಿನ ಸ್ವಪ್ನವು ನೋಡ ನಳಿನಿ ನಳಿಸುವ ನಿನ್ನಿ ಮೈಕಾಂತಿಗೊಪ್ಪುವ ಪಿತಾಂಬ್ರವನ್ನುಟ್ಟು ಥಳಿಸುವ ಬಂಗಾರ ಗೊಡಿವೆಯನ್ನು ಧರಿಸಿ ಕಾಲ್ಗೆಜ್ಜೆಯು ನೂಪರ ಗೈಯುತ್ತ ನವಿಲ್ಲಂತೆ ನರ್ತಿಸುವ ಈ ನಿನ್ನ ನರ್ತನೆ ನಿನ್ನ ವಯ್ಯಾರ ವನಪು ನನ್ನನ್ನು ಹುಚ್ಚನಾಗಿ ಮಾಡಿದೆ. ಈ ನಿಮ್ಮ ರೂಪ ಯೌವನ ಸಿರಿಯಳಾದ ನಾನು ಸದಾ ನಿಮ್ಮ ತೋಳ ತೆಕ್ಕೆಯಲ್ಲಿ ಬಂಧಿತಳಾಗಿ ನಿಮ್ಮ ಬಿಸಿ ಹಪ್ಪಿಗೆಯನ್ನು ಪಡೆದು ಈ ನನ್ನ ಜೀವನವನ್ನು ಸಾರ್ಥಕ ಮಾಡಬೇಕನ್ನೋದೇ ನನ್ನ ಆಸೆ ಡಿಯರ್. ನಿನ್ನ ಆಸೆಯೇ ನನ್ನ ಆಸೆ ನಳಿನಿ. ಆದರೂ ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಪ್ರೇಮದ ಸಂಕೋಚೆಯಲ್ಲಿ ಬಂಧಿತರಾದ ನಾವು ಯಾವ ಅಂಗು ಇಲ್ಲದೆ ಈ ನಮ್ಮ ಜೀವನವನ್ನು ಸುಖವಾಗಿ ಇರಬೇಕಾದ್ರೆ ಯಾವ ಆತಂಕವೂ ಇಲ್ವಾ ರಾಜ? ನೋಡು ನಳಿನಿ, ಜೀವನದಲ್ಲಿ ಜನಕ್ಕಂತೂ ನಾನು ಅಂಜೇ ಇಲ್ಲ. ಆದರೂ ಮನಕಂಜಿ ಬಾಳಬೇಕಲ್ಲ ನಳಿನಿ. ಮನಗಳು ಎರಡು ಬಂದಾಗಿ ತನು ಮನಗಳು ತಾಗಿ ತೂಗುಯ್ಯಲ್ಲದೆ ಮಾಲೆ ತೂಗುತ್ತಿರುವಾಗ ಈ ನಮ್ಮ ಜೀವನ ಕಳೆಯುವುದಕ್ಕೆ ಅಂಜಿಕೆ ಏಕೆ, ಆತಂಕವೇಕೆ? ನೋಡು ನಳಿನಿ, ಜೀವನ ಒಂದು ಕ್ಷಣದ ಆಟವಲ್ಲ, ಕೊನೆಯವರೆಗೂ ಕೂಡಿ ಬಾಳಬೇಕು. ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತಿರುವೆ. ಯಾವಾಗ ನೋಡಿದ್ರು ಆಲೋಚನೆ ಅಂತ ಹೇಳ್ತಾ ಇರ್ತೀರಲ್ಲ, ಆಲೋಚನೆ ಮಾಡ್ತಾನೆ ಅರ್ಧ ವಯಸ್ಸು ಕಳೆದೋದ್ರೆ ಮುಂದೆ ಹೇಗೆ? ಮುಂದಾಲೋಚನೆ ಮಾಡದಷ್ಟು ಮಂದ ಬುದ್ಧಿಯ ಕುರಿ ನಾನಲ್ಲ ನಳಿನಿ. ನೋಡು,
ನನಗೂ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಮನೆ ಮಾಡಿವೆ. ಆದರೆ ಎಂಬ ಈ ಉದ್ಗಾರವೇಕೆ? ನೋಡು ನಳಿನಿ, ಸುಖ ಸಂತೋಷದಿಂದ ಕಾಲ ಕಳೆಯಬೇಕಾದರೆ ಮುಖ್ಯವಾಗಿ ಹಣ ಬೇಕು. ಅಲ್ಲ ಚಂದ್ರು, ನೀವು ಹಣಕ್ಕೆ ಬೆಲೆ ಕೊಡ್ತೀರೋ ಅಥವಾ ಈ ನನ್ನ ಪ್ರೀತಿಗೆ ಬೆಲೆ ಕೊಡ್ತೀರಾ? ಮೊದಲು ಹಣ, ನಂತರ ನಿನ್ನ ಪ್ರೀತಿ. ಗಂಡು ಹಣಕ್ಕಾಗಿ ತನ್ನನ್ನು ತಾನು ಮಾರಿಕೊಳ್ಳುವುದು ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಈ ಹೆಣ್ಣಿನ ಗೋಳಿಗೆ ಅಂತ್ಯವೇ ಇಲ್ಲ. ಹೋಗ್ಲಿ ಬಿಡಿ. ಅಂದಾಗೆ ಹಣ ಅಂತ ಕೇಳಿದ್ರಲ್ಲ, ಎಷ್ಟು ಬೇಕಾಗಿತ್ತು? ಅಂದರೆ ನೀನು ನನ್ನ ಬೆಲೆ ಕಟ್ಟುವೆಯಾ? ಗಂಡಿನ ಸಂತೆಯಲ್ಲಿ ಮಾರಾಟಕ್ಕೆ ಕಟ್ಟಿದ ಗಂಡು ಗೋಳಿ ನೀನು. ನಿನ್ನನ್ನು ಕೊಂಡುಕೊಂಡು ಬಂದವಳು ನಾನು. ನಾನೇ ನಿನ್ನ ಕೊಂಡ್ಕೊಂತಿರ್ಬೇಕಾದ್ರೆ ಬೆಲೆ ಕಟ್ಟುವುದರಲ್ಲಿ ತಪ್ಪೇನಿದೆ ಚಂದ್ರು? ತಪ್ಪು ತಿಳಿಯಬೇಡ ನಳಿನಿ. ನಾವಿಬ್ಬರು ಕೊನೆಯವರೆಗೂ ಸುಖ ಸಾಮ್ರಾಜ್ಯದಲ್ಲಿ ರಾಜರಾಣಿಯಾಗಿ ಮೆರೆಯಬೇಕಾದರೆ ಕನಿಷ್ಠ ಪಕ್ಷ 5 ಲಕ್ಷ ಹಣ ಬೇಕು. 5 ಲಕ್ಷನ? ಏನು 5 ಲಕ್ಷನ? ಚಂದ್ರು, ನಾನು ಮನಸ್ಸು ಮಾಡಿದ್ರೆ ಕೇವಲ 3 ರಾತ್ರಿಯಲ್ಲಿ 10 ಲಕ್ಷ ಹಣವನ್ನು ನಾನು ಗಳಿಸಬಲ್ಲೆ. ನಳಿನಿ, ಏನು ನೀನು ಮಾತನಾಡುತ್ತಿರುವುದು? ಇಂಥ ಅಸಹ್ಯ ಶಬ್ದಗಳನ್ನು ಬಳಸುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾಚಿಕೆ? ನನಗೆ ನಾಚಿಕೆ? ನಾಚಿಕೆ ತೊರೆದು ನರ್ತನ ಮಾಡುವ ನನಗೆ ಯಾಕಾಗಬೇಕು ನಾಚಿಕೆ? ಒಂದು ಹೆಣ್ಣು ಕೊಡುವ ಹಣಕ್ಕಾಗಿ ಕೈ ಚಾಚಿ ಅವಳ ಕೊರಳಿಗೆ ಕರಿಮಣ ಸರವನ್ನು ಕಟ್ಟುತ್ತೀರ ಅಂತ ಹೇಳುವನು ನಿನಗಾಗಬೇಕು ನಾಚಿಕೆ. ನಿನಗಿಲ್ಲದ ನಾಚಿಕೆ ನನಗ್ಯಾಕೆ ಚಂದ್ರು? ನಳಿನಿ, ನೀನೇಕೋ ಇತ್ತಿತ್ತಲಾಗಿ ಅತಿಯಾಗಿ ಮಾತನಾಡುತ್ತಿರುವಿ. ನೀವು ಮಿತಿ ಮೀರಿ ಮಾತಾಡುವುದ್ರಾಗ ನಾನು ಅತಿಯಾಗಿ ಕೇಳುವುದ್ರಲ್ಲಿ ಯಾವ ತಪ್ಪು ಇಲ್ಲ ಚಂದ್ರು. ನಾನು ಹೇಳಿದ್ದೇ ಬೇರೆ, ನೀವು ತಿಳ್ಕೊಂಡಿದ್ದೇ ಬೇರೆ. ನೀನೇನು ಹೇಳಿದಿ? ಹಾ, 3 ರಾತ್ರಿ ಅನ್ನುವ ಶಬ್ದ ನಿಮ್ಮ ದೃಷ್ಟಿಯಲ್ಲಿ ಬಹಳ ಅಸಹ್ಯವಾಗಿ ಕಂಡಿತಲ್ಲವೇ? ಹೌದು, ಮತ್ತೆ ಹಾಗಲ್ಲ ಚಂದ್ರು, ನಾನು ಹೇಳಿದ್ದು 3 ರಾತ್ರಿ ನರ್ತನ ಮಾಡಿ 10 ಲಕ್ಷ ಹಣವನ್ನು ನಾನು ಗಳಿಸಬಲ್ಲೆ ಅಂತ ಹೇಳಿದ್ದು. ಅಂದರೆ ನೀನು ಕಂಡವರೆದರು ಈ ನಿನ್ನ ಅಂಗಾಂಗಗಳನ್ನು ಪ್ರದರ್ಶಿಸಿ ಹಣ ಸಂಗ್ರಹಿಸುವ. Yes! ನನಗೆ ಬೇಕಾದ ವಸ್ತುವನ್ನು ನಾನು ಕೊಂಡುಕೊಳ್ಬೇಕಾದ್ರೆ ಹಸಿದು ಕುಂತ ಕಂಗಳಿಗೆ ನನ್ನ ಅಂಗಾಂಗವನ್ನು ಪ್ರದರ್ಶಿಸಿ ಹಣ ಗಳಿಸುವುದರಲ್ಲಿ ಏನು ತಪ್ಪಿದೆ ಚಂದ್ರು? ನಳಿನಿ, ನೀನೇಕೋ ಇತ್ತಿತ್ತಲಾಗಿ ನಮ್ಮಿಬ್ಬರ ಮಾತಿನಲ್ಲಿ ಬಿರುಸವೇ ತಲೆ ದೂರುತ್ತಿದೆ. ಈ ವಿಷಯ ಇಲ್ಲಿಗೆ ಸಾಕು. ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ನಿಂತ್ಕೋ. ಚಂದ್ರು, ನಾನಿಂದು ನಿನಗೆ ನಿಷ್ಠುರವಾಗಿ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಸರಿಯಾಗಿ ನೆನ್ಪಿಟ್ಕೋ. ಯಾಕಂದ್ರೆ ನನ್ನ ನೃತ್ಯವನ್ನು ನೋಡಿ ಕೋಟ್ಯಾಂತರ ಮನುಷ್ಯರು ಕೂಡ ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ನನ್ನ ಬೆನ್ನಿಂದ ಬಿದ್ದಿದ್ರು. ಆದ್ರೆ ಅವರಿಗೆಲ್ಲ ನಾನು ಚೀತು ಹಾಕಿ ಈ ನಿನ್ನ ಪ್ರೇಮದ ಸೆಳೆತದಲ್ಲಿ ಬಂಧಿತಳಾಗಿ ನಿಮ್ಮನ್ನು ಪಡಿಬೇಕೆ ಎಂಬ ಹಂಬಲ ನನ್ನ ಮನೆಯಲ್ಲಿ ಮನೆ ಮಾಡಿಕೊಂಡಿದೆ. ನೋಡು, ನೀನೇನಾದ್ರೂ ನನಗೆ ಮೋಸ ಮಾಡಿ ಕೈ ಕೊಟ್ಟು ಹೋಗಿದ್ದೆ ಆದ್ರೆ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳ ಪಾಲಾಗಿ ಮಾಡ್ಬೇಕಾಗತ್ತೆ. ಯುವರ್ ಮೈಂಡೆಡ್. ವಾರ್ಯವ ಹೆಣ್ಣೆ, ವಾರ್ಯವ ಹೆಣ್ಣಾದ ನಿನಗೆ ಇಷ್ಟೊಂದು ಸ್ಥೈರ್ಯಗಳು ಮನೆ ಮಾಡಿರಬೇಕಾದರೆ ಜೋಡು ಗುಂಡಿಗಿರುವ ಈ ಗಂಡಿಗೆಷ್ಟು ಧೈರ್ಯವಿರಬೇಡ. ಅಂತೂ ನನ್ನ ಬಾಳಿನಲ್ಲಿ ಚೆಲ್ಲಾಟವಾಡುವ ಚತುರ್ಮತಿ ನೀನು.
ನಿನ್ನ ಚತುರಮತಿಗೆ ನನ್ನ ವಿಷ ಮಿಶ್ರಿತ ನೀರೆರಿದು ಅದು ಅಲ್ಲಿಯೇ ಬಾಡಿ ಬಸವಳಿಯುವಂತೆ ಮಾಡದಿದ್ದರೆ ಮೇರಾ ನಾಮ್ ಚಂದ್ರಕಾಂತ್ ನೈ ಹೈ.